ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಶೀಘ್ರದಲ್ಲೇ ಬೆಂಗಳೂರಿನ 4 ದಿಕ್ಕಿನಲ್ಲಿ ನಮ್ಮ ಮೆಟ್ರೋ ಸಂಚಾರ. ಎಸ್, ಇನ್ನೇನು ಕೆಲ ದಿನಗಳಲ್ಲೇ ಬೆಂಗಳೂರಿನ 4 ದಿಕ್ಕಿಗೂ ನಮ್ಮ ಮೆಟ್ರೋ ತನ್ನ ಸಂಚಾರವನ್ನ ಆರಂಭಿಸಲಿದೆ. ಕಾಮಗಾರಿಗಳು ಈಗಾಗಲೇ ಮುಕ್ತಾಯದ ಹಂತದಲ್ಲಿರೋದ್ರಿಂದ ಉದ್ಘಾಟನೆಯ ಸಿದ್ಧತೆಗಳು ನಡೆದಿದ್ದು ಉದ್ಘಾಟನೆಗೆ ರಾಷ್ಟ್ರಪತಿಯನ್ನ ಆಹ್ವಾನಿಸಲಾಗಿದೆ. ಈ ಮಧ್ಯ ನಗರದಾದ್ಯಂತ ಮೆಟ್ರೋ ಸಂಚಾರ ಆರಂಭವಾಗುವ ಖುಷಿಯನ್ನ ಹಂಚಿಕೊಳ್ಳೋಕೆ ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದ್ದು ಇನಾಗ್ರೇಷನ್ ಟೈಮ್ ಅಲ್ಲಿ 10,000 ಲಡ್ಡು ವಿತರಿಸಲು ರೆಡಿಯಾಗಿದೆ. ನಗರದಲ್ಲಿ ಒಟ್ಟು 40 ನಿಲ್ದಾಣಗಳನ್ನೊಳಗೊಂಡ 1ನೇ ಹಂತದ 42.30 ಕಿಲೋಮೀಟರ್ ಉದ್ದದ ಮಾರ್ಗ ಮೇ ಅಂತ್ಯದ ವೇಳೆಗೆ ಲೋಕಾರ್ಪಣೆಗೊಳ್ಳಲಿದೆ. ಆದರೆ ಇನ್ನು ಈ ಕಾರ್ಯಕ್ರಮಕ್ಕೆ ಮುಹೂರ್ತ ಫಿಕ್ಸ್ ಆಗಿಲ್ಲ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿಯವರನ್ನ ಅಡ್ವಾನ್ಸ್ ಆಗಿ ಇನ್ವೈಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಬೃಹತ್ ಸಮಾರಂಭಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ಈ ಸಮಾರಂಭದಲ್ಲಿ ಅಂದಾಜು 10,000 ಲಡ್ಡು ಹಂಚಲು ಬಿಎಂಆರ್ಸಿಎಲ್ ಸಿದ್ಧತೆ ನಡೆಸಿದ್ದು ಅದಕ್ಕಾಗಿ ಟೆಂಡರ್ ಕೂಡ ಕರೆಯಲಾಗಿದೆ. ರಾಜ್ಯ ಸರ್ಕಾರವು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಿದೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಸಿಹಿ ವಿತರಿಸಲು ಮುಂದಾಗಿದ್ದು ಎರಡೆರಡು ಲಡ್ಡುಗಳಿರುವ 5,000 ಪ್ಯಾಕೆಟ್ಗಳನ್ನ ಖರೀದಿಸಲು ಈಗಾಗಲೇ ಸಿದ್ಧತೆ ನಡೆಸಿದೆ. ಲಡ್ಡು ಪ್ಯಾಕೆಟ್ಸ್ ಜನಸಾಮಾನ್ಯರಿಗಾದ್ರೆ ವಿಐಪಿಗಳಿಗಾಗಿ 5 ಕೆಜಿ ಡ್ರೈ ಫ್ರೂಟ್ಸ್, 3,000 ಟೆಟ್ರಾ ಪ್ಯಾಕ್ ಜ್ಯೂಸ್ ಗಳನ್ನ ಖರೀದಿಸಲಾಗುತ್ತದೆ. ಇವೆಲ್ಲವೂ ಮೆಟ್ರೋ ಇನಾಗ್ರೇಷನ್ ಟೈಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಇನ್ನು ಈ 4 ಮಾರ್ಗಗಳ ಮೆಟ್ರೋ ಸಂಚಾರ ಆರಂಭದ ಜೊತೆಗೆ ನಗರದಲ್ಲಿ ಮೊದಲನೇ ಹಂತದ ಕಾಮಗಾರಿ ಮುಕ್ತಾಯವಾದಂತಾಗಲಿದೆ. ಸೊ ಇಷ್ಟರಲ್ಲೇ 4 ದಿಕ್ಕಿನಲ್ಲಿ ನಮ್ಮ ಮೆಟ್ರೋ ಸಂಚಾರ ಆರಂಭವಾಗತ್ತೆ. ಹಾಗೆ ಮೆಟ್ರೋ ಇನಾಗ್ರೇಷನ್ ಕೂಡ ಸಿಕ್ಕಾಪಟ್ಟೆ ಭರ್ಜರಿಯಾಗಿರುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಲಡ್ಡು ಪ್ಯಾಕೆಟ್ಸ್ ಕೊಟ್ರೆ ವಿಐಪಿಸ್ಗೆ ಡ್ರೈ ಫ್ರೂಟ್ಸ್ ಮತ್ತೆ ಟೆಟ್ರಾ ಪ್ಯಾಕ್ ಜ್ಯೂಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಇನಾಗ್ರೇಷನ್ಗೆ ಎಲ್ಲಾ ರೀತಿಯ ಪ್ರಿಪರೇಷನ್ಸ್ ಅನ್ನು ಮಾಡ್ಕೋತಾ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸದ್ಯಾ? ಧಾರಾಳವಾಗಿ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.